ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಹಣ ವಿದ್ಯೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಹಣ್ಣು ನೀರಿನ ಕ್ಷೇತ್ರದಲ್ಲಿ ಲಾಭಗಳಿದ್ದಾವೆ. ಆಹಾರವೂ ಅಷ್ಟೇ, ಸುಗ್ರಾಸ ಭೋಜನ. ಯಾವುದೋ ಒಂದು ಒಳ್ಳೆ ಫಂಕ್ಷನ್ ಅಟೆಂಡ್ ಆಗಿಬಿಟ್ಟು ಈ ದಿವಸ ಒಳ್ಳೆ ಸುಗ್ರಾಸ ಭೋಜನ, ಆ ಥರದ್ದು ಒಂದು ಅವಕಾಶ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ. ನಾಳೆ ಮುಹೂರ್ತಗಳೆಲ್ಲ ಚೆನ್ನಾಗಿರೋದ್ರಿಂದಾಗಿ ಅದು ಆ ಸಾಧ್ಯತೆಯೂ ಚೆನ್ನಾಗಿದೆ, ಎರಡೂ ಅನ್ವಯ ಆಗ್ತಾಯಿದೆ ನೋಡಿ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳು ಬರೋ ಸಾಧ್ಯತೆ ಇರುತ್ತದೆ. ಬೆಂಕಿ ವಾತಾವರಣ ಇರುತ್ತೆ ರೀ, ಯಾಕೆಂದರೆ ಕುಜ ಮಾಂದಿ ಒಟ್ಟಾಗಿರೋದ್ರಿಂದ ನಿಮಗೆ ಮಂಗಳವಾರ ಮತ್ತು ಬುಧವಾರ ಈ ದಿವಸಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇರ್ತದೆ. ಹುಷಾರಾಗಿರಿ. ವಾತಾವರಣವೇ ಬೆಂಕಿಯಾಗಿದ್ದಾಗ ಎಲ್ಲಿ ಕೂರಲಿ, ಎಲ್ಲಿ ಓಡಾಡಲಿ, ಎಲ್ಲಿ ನಿಂತುಕೊಳ್ಳಿ, ಅಲ್ಲೆಲ್ಲ ಸುಡ್ತಾ ಇರುತ್ತೆ. ಹುಷಾರು. ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯಲ್ಲದೆ ವಿರೋಧಗಳು, ಮನಸ್ತಾಪಗಳು ಅದೆಲ್ಲ ಉಂಟಾಗುತ್ತೆ. ಶನಿವಾರ ವೀಕೆಂಡ್ ವೇಳೆಗೆ ರಣಾಂಗಣ ಸಿದ್ಧವಾಗಿಬಿಟ್ಟಿರುತ್ತೆ ಮನೆಯಲ್ಲಿ. ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತು ಸಹೋದರ ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ. ಚಂದ್ರನ ಬಲ ಅದು ಕೃಷಿಕರಿಗೆ ಚೆನ್ನಾಗಿರ್ತದೆ. ನೀರಿನ ಸಮೃದ್ಧಿ ಕಾಣಬಹುದು. ಈ ಥರದ್ದೆಲ್ಲ ಚೆನ್ನಾಗೂ ಇದೆ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇವೆಲ್ಲ ನಿಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಯಾವುದು ತೊಡಕಿದೆಯೋ ಸಂಗಾತಿ ವಿಚಾರದಲ್ಲಾಗಬಹುದು, ಕೆಲಸದ ವಿಚಾರದಲ್ಲಾಗಬಹುದು, ಇದೆಯಲ್ಲ ರಣರಂಗ, ಅಲ್ಲಿಗೆ ಹೋಗಿ ನಾವು ಸಿದ್ಧ ಆಗೋದಕ್ಕಿಂತ ಏನು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗಬಾರ್ದಲ್ಲ. ಹಾಗಾಗಿ ಮುಂಚೆನೇ ಪೂರ್ವ ತಯಾರಿಗೆ ಈ ಒಂದು ಬಲ ಬೇಕಾಗುತ್ತೆ. ಇದನ್ನು ಮಾಡಿ. ಇದು ಕನ್ಯಾವರೆಗಿನ ಫಲಗಳು. ಈಗ ಒಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ರೇಣುಕಾರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 7/3/1975 ಶುಕ್ರವಾರ 7/3/1975 ರಾತ್ರಿ 1:15 ಮೇಡಮ್. ರಾತ್ರಿ 1:15. ಹೌದು. ಇದು 6/7 7/8 ಕ್ಲಾರಿಟಿ ಅದೇ ನನಗೆ ಕನ್ಫ್ಯೂಷನ್ ಮೇಡಮ್. 7ನೇ ತಾರೀಕು ಒಟ್ಟಿನಲ್ಲಿ ಶುಕ್ರವಾರ 1:15. ಅದು ನನ್ನ ಶುಕ್ರವಾರನ ಶನಿವಾರಕ್ಕೆ ಬೀಳುತ್ತಾ ಅಂತ ಡೌಟು. ರಾಶಿ ನಕ್ಷತ್ರ ಗೊತ್ತಾ? ರಾಶಿ ನಕ್ಷತ್ರ ತಿಳ್ಕೊಳಕ್ಕೋಸ್ಕರ ಫೋನ್ ಮಾಡಿದ್ರು ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. 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 ನೀವು 1:45 ಶುಕ್ರವಾರ ನೈಟು ಅದು ಶನಿವಾರಕ್ಕೆ ಬೀಳ್ತದ ಶುಕ್ರವಾರಕ್ಕೆ ಬೀಳ್ತದ ಅನ್ನೋ ನನ್ನ ಕನ್ಫ್ಯೂಷನ್. ರಾಶಿ ನಕ್ಷತ್ರ ಕನ್ಫರ್ಮ್ ಬೇಕಾಯ್ತು ಮೇಡಮ್. ಸರಿ, ನೀವು 7ನೇ ತಾರೀಕಲ್ವಾ? ಹೌದು. 7ನೇ ತಾರೀಕು ರಾತ್ರಿ ತಾವು 1:45 ಹುಟ್ಟಿದ್ದೀರಾ, ಹೌದು ಅಲ್ವಾ? ಅದು 7ನೇ ತಾರೀಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಉದಯಾದುದಯಂ ವಾರಂ ಅಂತ, ಸೂರ್ಯೋದಯದಿಂದ ಸೂರ್ಯೋದಯ ಲೆಕ್ಕ ಆಗ್ತಕ್ಕಂಥದ್ದು. ಹೀಗಾಗಿ ವಾರದ ಮಟ್ಟಿಗೆ ಅದು ನಿಮಗೆ ಶುಕ್ರವಾರವೇ ಆಗಿರ್ತದೆ. ಆದರೆ ಈ ನಮ್ಮ ಏನು ನಾವೀಗ ಅನುಸರಿಸ್ತಾ ಇದ್ದೀವೋ ಗ್ರೆಗೋರಿಯನ್ ಕ್ಯಾಲೆಂಡರ್, ಇದರ ಪ್ರಕಾರ ನಿಮಗೆ 8ನೇ ತಾರೀಕು ಅಲ್ವಾ? ಹೌದು. ಹೀಗಿದೆ. ಇದಕ್ಕೆ ಏನಪ್ಪ, ಉತ್ತರಾಷಾಢ ನಕ್ಷತ್ರ ಧನು ರಾಶಿ ಆಗುತ್ತೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅಂದರೆ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರುವೂ ಅಲ್ಲೇ ಇದ್ದಾನೆ. ಹೀಗಾಗಿ ಇದು 2 ಯೋಗ ಇದೆ. ಆ ಯೋಗದ ಕಾಲ ನಡೀತಾ ಇದೆ ನಿಮಗೀಗ. ಒಂದು ಹಂಸ ಯೋಗ, ಒಂದು ಮಾಲವೀಯ ಯೋಗ ಅಂತ, ಎರಡೂ ಈಗ ಒಳ್ಳೆ ಫಲಕ್ಕೆ ಬರ್ತಕ್ಕಂಥದ್ದು. ಶುಕ್ರನೂ ಅಲ್ಲೇ ಇದ್ದಾನೆ ಈಗ. ಹೀಗಾಗಿ ಪ್ರಸ್ತುತ ಕಾಲ ನಿಮಗೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕಾಲ ಹೇಳ್ತಾ ಇದೆ. ಹೀಗಾಗಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಈಗ ಗೊತ್ತಿಲ್ಲ, ಕರೆ ಕಟ್ಟಾಯಿತು ಅನ್ಕೋತೀನಿ. ಮಾತಾಡಿ. ನನ್ನ ಪರಿಸ್ಥಿತಿ ಚೆನ್ನಾಗಿದೆ. ನನಗೆ ನಕ್ಷತ್ರ ರಾಶಿ ಬೇಕಾಯ್ತು ಅಷ್ಟೇ ನೋಡಿ. ಚೆನ್ನಾಗಿದೆ, ಹಾಗಿದ್ರೆ ಇದೆ, ಶತಸಿದ್ಧವಾಗಿದೆ. ಟೈಮ್ ನಿಮಗೆ ದಶಾಭುಕ್ತಿ ಕಾಲ ಚೆನ್ನಾಗಿದ್ದಾಗ, ನೀವು ಇದು ಜಾತಕದಲ್ಲೂ ಚೆನ್ನಾಗಿದ್ದಾಗ, ಪ್ರೆಸೆಂಟ್ ಗೋಚಾರದಲ್ಲೂ ಚೆನ್ನಾಗಿದ್ದಾಗ ಸಹಜವಾಗಿ ಚೆನ್ನಾಗಿರುತ್ತೆ. ನಿಮ್ಮದು ಉತ್ತರಾಷಾಢ ನಕ್ಷತ್ರ ಧನು ರಾಶಿ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಸ್ಪಷ್ಟತೆ ಸಿಕ್ಕಿದೆ ಅನ್ಕೋತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.